ಒಂದು ಹಳ್ಳಿಯಲ್ಲಿ ರಾಮಣ್ಣ ಮತ್ತು ಲಕ್ಷ್ಮಣ ಎಂಬ ಇಬ್ಬರು ಅಣ್ಣತಮ್ಮಂದಿರು ವಾಸಿಸುತ್ತಿದ್ದರು. ರಾಮಣ್ಣನು ಪ್ರಾಮಾಣಿಕನೂ ಕಷ್ಟಜೀವಿಯೂ ಆಗಿದ್ದನು. ತನ್ನ ಹೊಲದಲ್ಲಿ ದುಡಿದು ಬಂದ ಅಲ್ಪ ಆದಾಯದಲ್ಲಿ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದನು. ಆದರೆ ಲಕ್ಷ್ಮಣನು ಸೋಮಾರಿ ಮತ್ತು ದುರಾಸೆಯ ಸ್ವಭಾವದವನಾಗಿದ್ದನು. ಸುಲಭವಾಗಿ ಹಣ ಸಂಪಾದಿಸಬೇಕೆಂಬ ಆಸೆ ಅವನನ್ನು ಸದಾ ಕಾಡುತ್ತಿತ್ತು. ಒಂದು ದಿನ ಹಳ್ಳಿಯ ಹೊರವಲಯದ ಕಾಡಿನಲ್ಲಿ ಬಹಳ ಹಳೆಯದಾದ ಬಾವಿಯೊಂದಿತ್ತು. ಆ ಬಾವಿಯಲ್ಲಿ ಅಪಾರವಾದ ನಿಧಿಯಿದೆ ಎಂದು ಊರಿನ ಹಿರಿಯರು ಹೇಳುತ್ತಿದ್ದರು. ಆದರೆ ಆ ಬಾವಿ ಬಹಳ ಆಳವಾಗಿದ್ದು ಅಪಾಯಕಾರಿಯಾಗಿದ್ದರಿಂದ ಯಾರೂ ಅದರ ಹತ್ತಿರ ಹೋಗಲು ಧೈರ್ಯ ಮಾಡಿರಲಿಲ್ಲ. ಲಕ್ಷ್ಮಣನಿಗೆ ಈ ವಿಷಯ ತಿಳಿದಾಗ ಅವನ ದುರಾಸೆ ಹೆಚ್ಚಾಯಿತು. ಹೇಗಾದರೂ ಮಾಡಿ ಆ ನಿಧಿಯನ್ನು ಪಡೆಯಬೇಕೆಂದು ಅವನು ನಿರ್ಧರಿಸಿದನು. ಈ ವಿಷಯವನ್ನು ಅವನು ತನ್ನ ಅಣ್ಣ ರಾಮಣ್ಣನಿಗೆ ತಿಳಿಸಿದನು. ರಾಮಣ್ಣನು ಲಕ್ಷ್ಮಣನಿಗೆ ಬುದ್ಧಿ ಹೇಳಿದನು. ಲಕ್ಷ್ಮಣ, ದುರಾಸೆ ಒಳ್ಳೆಯದಲ್ಲ. ಇರುವ ಸ್ವಲ್ಪದಲ್ಲೇ ತೃಪ್ತರಾಗಿರುವುದು ಉತ್ತಮ. ಆ ಬಾವಿ ಅಪಾಯಕಾರಿಯಾಗಿದೆ. ನಿಧಿಯ ಆಸೆಗೆ ಬಿದ್ದು ಪ್ರಾಣ ಕಳೆದುಕೊಳ್ಳುವುದು ಸರಿಯಲ್ಲ ಎಂದನು. ಆದರೆ ಲಕ್ಷ್ಮಣನು ರಾಮಣ್ಣನ ಮಾತನ್ನು ಕೇಳಲಿಲ್ಲ. ಮರುದಿನ ಬೆಳಿಗ್ಗೆ ಯಾರೂ ನೋಡದಂತೆ ಅವನು ಹಗ್ಗ ಮತ್ತು ಬುಟ್ಟಿಯನ್ನು ತೆಗೆದುಕೊಂಡು ಆ ಹಳೆಯ ಬಾವಿಯ ಕಡೆಗೆ ಹೊರಟನು. ಬಾವಿಯ ಬಳಿ ಹೋದ ನಂತರ ಲಕ್ಷ್ಮಣನು ಹಗ್ಗವನ್ನು ಒಂದು ಮರಕ್ಕೆ ಕಟ್ಟಿ ಬುಟ್ಟಿಯನ್ನು ಕೆಳಗೆ ಇಳಿಸಿದನು. ನಿಧಾನವಾಗಿ ಆ ಬುಟ್ಟಿಯನ್ನು ಮೇಲೆತ್ತಲು ಪ್ರಾರಂಭಿಸಿದನು. ಬುಟ್ಟಿ ಭಾರವಾಗಿತ್ತು. ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅದೇ ನಿಧಿ ಎಂದುಕೊಂಡು ಅವನು ಆತುರದಿಂದ ಬುಟ್ಟಿಯನ್ನು ಜೋರಾಗಿ ಮೇಲೆ ಎಳೆದನು. ಆದರೆ ಆ ಬುಟ್ಟಿಯಲ್ಲಿ ಚಿನ್ನಾಭರಣಗಳಾಗಲಿ ಹಣಕಾಸುಗಳಾಗಲಿ ಇರಲಿಲ್ಲ. ಬದಲಾಗಿ ಅದರಲ್ಲಿ ವಿಷಪೂರಿತ ಹಾವುಗಳಿದ್ದವು. ಅವುಗಳನ್ನು ನೋಡಿದ ಲಕ್ಷ್ಮಣನು ಭಯದಿಂದ ಕಿರುಚಾಡಿದನು. ಅಷ್ಟರಲ್ಲಿ ಒಂದು ಹಾವು ಅವನ ಕೈಗೆ ಕಚ್ಚಿತು. ನೋವಿನಿಂದ ಮತ್ತು ಭಯದಿಂದ ಅವನು ಸಹಾಯಕ್ಕಾಗಿ ಕೂಗಲು ಪ್ರಾರಂಭಿಸಿದನು. ಹೇಗೋ ಈ ವಿಷಯ ರಾಮಣ್ಣನಿಗೆ ತಿಳಿಯಿತು. ತಕ್ಷಣ ರಾಮಣ್ಣನು ಆ ಬಾವಿಯ ಕಡೆಗೆ ಓಡಿ ಬಂದನು. ಬಾವಿಯ ಬಳಿ ಬಂದ ರಾಮಣ್ಣ ಅಲ್ಲಿ ಲಕ್ಷ್ಮಣನು ನೋವಿನಿಂದ ಬಳಲುತ್ತಿರುವುದನ್ನು ಕಂಡು ಅವನಿಗೆ ವಿಷಯ ಅರ್ಥವಾಯಿತು. ಲಕ್ಷ್ಮಣನು ವಿಷದ ಏಟಿನಿಂದ ಬಹಳ ದುರ್ಬಲನಾಗಿದ್ದನು. ರಾಮಣ್ಣನು ತಕ್ಷಣ ಅವನಿಗೆ ಪಟ್ಟಣದ ವೈದ್ಯರಿಂದ ಚಿಕಿತ್ಸೆ ಕೊಡಿಸಿದನು. ನಿಧಾನವಾಗಿ ಲಕ್ಷ್ಮಣನು ಗುಣಮುಖನಾದನು. ಈ ಘಟನೆಯಿಂದ ಲಕ್ಷ್ಮಣನಿಗೆ ಒಂದು ದೊಡ್ಡ ಪಾಠ ಕಲಿತನು. ದುರಾಸೆಯು ಮನುಷ್ಯನನ್ನು ಅಪಾಯಕ್ಕೆ ತಳ್ಳುತ್ತದೆ ಎಂಬುದನ್ನು ಅವನು ಅರಿತುಕೊಂಡನು. ಅಂದಿನಿಂದ ಅವನು ಸೋಮಾರಿತನವನ್ನು ಬಿಟ್ಟು ದುಡಿದು ಜೀವನ ಸಾಗಿಸಲು ಪ್ರಾರಂಭಿಸಿದನು. ತನ್ನ ಅಣ್ಣ ರಾಮಣ್ಣನ ಪ್ರಾಮಾಣಿಕತೆಯನ್ನು ಮತ್ತು ಒಳ್ಳೆಯತನವನ್ನು ಅವನು ಮೆಚ್ಚಿಕೊಂಡನು.